ಮಾಲಿಕೆ 2 ಪುಸ್ತಕ ಪರಿಚಯ 31 ತಿಂಗಳ ವಿಶೇಷ ಭಯಾನಕ ಕಾದಂಬರಿ. ಪುಸ್ತಕದ ಹೆಸರು ತಂತ್ರಾಗ್ನಿ. ಮೂಲ ಲೇಖಕರು ಗಣೇಶ್ ಪ್ರಸಾದ್ ಮಂಜೇಶ್ವರ್. ಅಭಿಪ್ರಾಯ ಯೋಗೇಶ್ ಜಮದಗ್ನಿ. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಹೌದು, ಹೆಸರೇ ಹೇಳುತ್ತಿದೆ ಮಂತ್ರ ತಂತ್ರಗಳ ಚಮತ್ಕಾರಗಳುಳ್ಳ ಕಾದಂಬರಿ ಅಂತ. ನೀವಂದುಕೊಂಡ ಮಾಂತ್ರಿಕ, ಸ್ಮಶಾನ, ಮಧ್ಯರಾತ್ರಿ ಸಾಧನೆ, ಹೆಣದ ಬುರಡೆ, ಕತ್ತೆಯ ಹಲ್ಲುಗಳ ಮಾಲೆ, ಮಾಂತ್ರಿಕರ ಸೆಣಸಾಟ, ಸುಲೇಮಾನಿ ವಿದ್ಯೆ, ಮಾಂತ್ರಿಕ ಗ್ರಾಮ ಎಲ್ಲವೂ ಇಲ್ಲಿ ಬರುತ್ತವೆ. ಒಟ್ಟು 41 ದಿನಗಳ ಸಾಧನೆ. ಮೊದಲ ದಿನ ಇಂಥ ಕಾರ್ಯಕ್ಕೆ ಕೈ ಹಾಕಿದ್ದರೂ ಕಥಾನಾಯಕನಿಗೆ ಮನಸ್ಸು ಸ್ಥಿಮಿತಕ್ಕೆ ಸಿಗುತ್ತಿಲ್ಲ. ತಂತ್ರ ಮಾರ್ಗ ಎಂದರೆ ಭಕ್ತಿಯಲ್ಲ, ಇಲ್ಲಿ ದೇವತೆಯ ಓಲೈಕೆ ಇಲ್ಲ. ಇಲ್ಲಿ ಮಂತ್ರ ಯಂತ್ರ ಬಳಸಿ ಶಕ್ತಿ ತನ್ನತ್ತ ಬರಲು ಒತ್ತಡ ಹೇರಬೇಕಾಗುತ್ತದೆ. ಏಕಾಗ್ರತೆ ಬಹಳ ಮುಖ್ಯ. ಕಾದಂಬರಿ ನಾಯಕ ಕಿರಣ್ ಸಾಮಾನ್ಯನಾಗಿದ್ದವನು. ಸಾಧಕನಾದ ವಿವರಗಳಿವೆಯಲ್ಲ, ಅವು ಮೈ ಝುಮ್ಮೆನ್ನಿಸುವ ವಿವರಗಳು. ಕಥಾನಾಯಕ ರಾತ್ರಿ ರುದ್ರಭೂಮಿಗೆ ಪ್ರವೇಶಿಸುತ್ತಾನೆ. ಸುಡುತ್ತಿರುವ ಹೆಣದ ಬುರುಡೆ ಇನ್ನೂ ಒಡೆದಿರುವುದಿಲ್ಲ. ಹೆಣ ನಗುವುದನ್ನೂ ಅವನು ಕಂಡಿಲ್ಲ. ಅವನ ಹಿಂದಿನ ಕಿರಣನಲ್ಲ. ರುದ್ರಭೂಮಿಯಲ್ಲಿ ತಂತ್ರವಿದ್ಯೆಯ ಗುರು ಶಿವನನ್ನು ಪ್ರಾರ್ಥಿಸಿ ದಕ್ಷಿಣಾಭಿಮುಖವಾಗಿ ಕುಳಿತು ಸಂಕಲ್ಪ ಮಾಡುತ್ತಾನೆ. ಅದನ್ನು ಪವಿತ್ರೀಕರಿಸಿ ಮಂತ್ರಪಠಣೆ ಮಾಡಿ ನೀರನ್ನು ಚುಮುಕಿಸಿ ಆಸನದಲ್ಲಿ ಕುಳಿತು ಜೊತೆಯಲ್ಲಿ ತಂದಿದ್ದ ಅಡಿಕೆ, ಪಾದರಸದ ಗುಟಿಕೆ, ಕೇಪುಳ ಹೂ, ಯಂತ್ರ, ತೆಂಗಿನಕಾಯಿ ಇತ್ಯಾದಿ ಸಾಮಗ್ರಿಗಳನ್ನು ಸರಿಯಾದ ಕ್ರಮದಲ್ಲಿ ಇರಿಸಿ ತಂತ್ರೋಕ್ತ ಗುರು ಪೂಜೆ ನೆರವೇರಿಸುತ್ತಾನೆ. ತನ್ನ ಸುತ್ತ ಸುರಕ್ಷಾ ಚಕ್ರ ಬರೆದು ಹೊರಗೆ ಭೈರವನನ್ನು ಪ್ರತಿಷ್ಠಾಪನೆ ಮಾಡುತ್ತಾನೆ. ಇಷ್ಟಾದ ನಂತರ ಆ ವಲಯದೊಳಗೆ ಯಾವ ಶಕ್ತಿಗೂ ಪ್ರವೇಶವಿರುವುದಿಲ್ಲ. ಕೀಲಿನ ಮಂತ್ರಗಳನ್ನು ಗುರುವಿನ ಮಾರ್ಗದರ್ಶನದಿಂದ ಉತ್ಕೀಲನ ಮಾಡಬೇಕು, ಅಂದರೆ ಬೀಗ ತೆರೆಯಬೇಕು. ಆ ಕಾರ್ಯಕ್ಕೆ ಕತ್ತೆ ಹಲ್ಲುಗಳಿಂದ ತಯಾರಿಸಿದ ಜಪಮಾಲೆ ಅಗತ್ಯ. ಅದನ್ನು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸುತ್ತಾ ಮಂತ್ರ ಜಪಿಸಬೇಕು. ಈ ಮಧ್ಯೆ ನಾಯಕನಿಗೆ ಮನಸ್ಸು ಸ್ಥಿರವಾಗದೆ ಅವಳ, ಅಂದರೆ ಮಧುಮೀತೆ ಮುಖವೇ ಕಣ್ಮುಂದೆ ಬರುತ್ತದೆ. ಆದರೆ ಅದೆಲ್ಲವನ್ನು ಪಕ್ಕಕ್ಕಿರಿಸಿ ತಾನು ಗೆಲ್ಲಲೇಬೇಕೆಂಬ ಹಠ ತೊಟ್ಟು ಗುರುಗಳಿಂದ ದೊರೆತ ಬೀಜಾಕ್ಷರ ಮಂತ್ರಗಳನ್ನು ಪಠಿಸಲು ಶುರು ಮಾಡಿದಾಗ ಕಣ್ಣೆವೆಗಳು ಮುಚ್ಚಿ ಹುಬ್ಬುಗಳ ಮಧ್ಯೆ ಆಜ್ಞಾಚಕ್ರದಲ್ಲಿ ಮನಸ್ಸು ಕೇಂದ್ರೀಕರಿಸಿದಾಗ ಹುಬ್ಬಿನ ಮಧ್ಯೆ ಕಡುನೇರಳೆ ಬೆಳಕು ಗೋಚರಿಸಿ ಗೋಳವಾಗಿ ಮೇಲೆದ್ದು ಬಂದಂತಾಗಿ ತಂತ್ರಯಾತ್ರೆಯ ಮೊದಲ ಅಂಕ ಅವನಿಗಾಗುತ್ತದೆ. ಪುಸ್ತಕಗಳನ್ನು ನಾಯಕ ಒಪ್ಪ ಮಾಡುತ್ತಿರುವಾಗ ಬಿದ್ದ ಪುಸ್ತಕ ಮಹಾತಂತ್ರ ದರ್ಶನ. ಪುಸ್ತಕದ ಲೇಖಕರು ಕೃಷ್ಣಮಾಚಾರ್. ಈ ಎಳೆ ಹಿಡಿದು ಹೊರಟ ನಾಯಕ ಹೊರಟದ್ದು ದೊಡ್ಡ ಆಲದ ಮರದ ಬಳಿ. ಆಲೆಮನೆ ರಸ್ತೆ, ಮಂದಾಪುರದ ವಿಳಾಸಕ್ಕೆ ಹೊರಡುತ್ತಾನೆ. ಈ ಮಧ್ಯೆ ನಜೀರ್ ಎಂಬ ಸುಲೈಮಾನಿ ವಿದ್ಯೆಗಳ ಸರದಾರನ ಪ್ರಯೋಗದಿಂದ ಆತನಿಗೆ ಅಡಚಣೆ. ನಂತರದಲ್ಲಿ ಶರ್ಮರ ಪ್ರಯೋಗಗಳು. ಅಭಿಸಾರಿಕೆಯ ಆಹ್ವಾನ. ಅಭಿಸಾರಿಕೆ ಸಾಮಾನ್ಯಳಲ್ಲ, ಅವಳೊಬ್ಬ ಮಹಾಶಕ್ತಿ ಕೇಂದ್ರ. ಅವಳಿಗೆ ಈಗ ದೇಹವಿಲ್ಲ. ಗಂಡಸರನ್ನು ವಶೀಕರಣ ಮಾಡಬಲ್ಲ ವಿದ್ಯೆ ತನ್ನದಾಗಬೇಕೆಂದು ಈ ತಾಂತ್ರಿಕ ಲೋಕಕ್ಕೆ ಕಾಲಿಟ್ಟವಳು. ಮಾಂತ್ರಿಕ ವಿಷಯಗಳ ಬಗ್ಗೆ, ಅಲ್ಲಿನ ವಿಚಿತ್ರವಾದ ಆಚರಣೆಗಳ ಬಗ್ಗೆ, ಅಲ್ಲಿನ ವಿಕ್ಷಿಪ್ತತೆ ಬಗ್ಗೆ ತಿಳುವಳಿಕೆ ಇಲ್ಲದೆ ಇಂತಹ ಕಾದಂಬರಿ ಬರೆಯುವುದು ಕಷ್ಟ. ಲೇಖಕರು ಕಥನ ಬರೆಯಲು ಎಲ್ಲೆಲ್ಲಿ ತಿರುಗಿದರೋ, ಎಷ್ಟೆಷ್ಟು ವಿಷಯ ಕಲೆ ಹಾಕಿದರೋ. ಇಂತಹ ಕಾದಂಬರಿಗಳೇ ಹೀಗೆ. ಕಥಾನಾಯಕನಿಗೆ ಕೃಷ್ಣಮಾಚಾರ್ಯರು ಕರ್ಣಪಿಶಾಚಿ ಸಾಧನೆ ಮಾಡಿಸುತ್ತಾರೆ. ಇದನ್ನು ರಹಸ್ಯವಾಗಿಯೇ ಬೋಧಿಸಬೇಕು. ದೇಹದಲ್ಲಿರುವ 72,000 ನಾಡಿಗಳಲ್ಲಿ ಪ್ರಮುಖ 3 ನಾಡಿಗಳಾದ ಇಡ, ಪಿಂಗಳ, ಸುಷುಮ್ನಾಗಳ ಮೇಲೆ ಮಂತ್ರವು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಗುರು ಸಮ್ಮುಖದಲ್ಲೇ ಅನುಭವಿಸಬೇಕು. ಕಥೆ ನಿಲ್ಲದೆ ಮುಂದುವರಿಯುತ್ತದೆ. ತಾನು ಕಾಮಿಸಿದ ಅಭಿಸಾರಿಕೆಯನ್ನು ತಾನೇ ಮಂತ್ರಪ್ರಯೋಗದ ಮೂಲಕ ಗುರುಗಳ ಆದೇಶದಂತೆ ಸಂಹರಿಸುವ ಪರಿಸ್ಥಿತಿ ಕೃಷ್ಣಮಾಚಾರಿಗೆ ಬರುತ್ತದೆ. ಕೊನೆಗೆ ಅವನೇ ಅವಳ ಶಸ್ತ್ರಹತ ಅಪಮೃತ್ಯು ಶ್ರಾದ್ದ ಮಾಡಬೇಕಾಗುತ್ತದೆ. ಗುರು ತ್ರಿವೇದಿಗಳ ಅಂತ್ಯ ರೋಚಕ ಅಧ್ಯಾಯ. ಇಂತಹ ವಿಷಯಗಳ ಕುರಿತು ಕಾದಂಬರಿ ಬರೆಯಬಲ್ಲ ಕೆಲವರ ಸಾಲಿನಲ್ಲಿ ಇವರು ಪ್ರತ್ಯೇಕವಾಗಿ ನಿಲ್ಲುತ್ತಾರೆ. ಕಥೆಯ ವಿವರ ನೀಡಿದರೆ ರೋಚಕತೆ ಎಲ್ಲಿ ಉಳಿದೀತು? ಹಾಗಾಗಿ ವಿವರ ಒದಗಿಸಲು ಹೋಗಿಲ್ಲ. ಇಂತಹ ವಿಷಯಗಳ ಬಗ್ಗೆ ಜನರಲ್ಲಿ ಬೇರೂರಿದ ನಂಬಿಕೆಗಳನ್ನು ಅಷ್ಟು ಸುಲಭವಾಗಿ ಅಲುಗಾಡಿಸುವುದು ಕಷ್ಟ. ಎಲ್ಲ ಕಥೆಗಳಂತೆ ಸುಖಾಂತವಾದರೂ ತುದಿಗಾಲಲ್ಲಿ ಕುಳಿತು ಓದುವಂತೆ ಹಿಡಿದಿಡುವುದು ಕಾದಂಬರಿಯ ವಿಶೇಷ. ಮುಖಪುಟವೇ ಓದುವಂತೆ ಮಾಡುತ್ತದೆ. ಧನ್ಯವಾದಗಳು.